ಚಿಕ್ಕಮಗಳೂರು ಕೋರ್ಟ್ ಆದೇಶದಂತೆ ಮರುಮತ ಎಣಿಕೆ ನಡೆದಿತ್ತು. ಶೃಂಗೇರಿಯಲ್ಲಿ ಅಂಚೆ ಮತಗಳ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸಪೇಟೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ರಿಯಾಕ್ಟ್ ಮಾಡಿದ್ದಾರೆ. ಶೃಂಗೇರಿಯಲ್ಲಿ ಅಂಚೆ ಮತಗಳ ಎಣಿಕೆ ವಿಚಾರ, ಹೊಸಪೇಟೆಯಲ್ಲಿ ಡಿಸಿಎಂ ಡಿಕೆಶಿ ರಿಯಾಕ್ಷನ್. ಶೃಂಗೇರಿಯಲ್ಲಿ ದೊಡ್ಡ ಪ್ರಮಾಣ ಕ್ರೈಮ್ ನಡೆದಿದೆ, ಅಧಿಕಾರಿಗಳಿಂದ ಟ್ಯಾಂಪರಿಂಗ್ ಆಗಿದೆ. 200ಕ್ಕೂ ಅಧಿಕಾರಿಗಳ ಮತಪತ್ರ ತಿದ್ದಿದ್ದಾರೆ. ಈ ಹಿಂದೆ ಕೌಂಟಿಂಗ್ ಆದಾಗ ಸಹಿ ಮಾಡಿದ್ದಾರೆ. ಸಂಚು ಮಾಡಿ ಪೋಸ್ಟಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಆರೋಪ. ನಮ್ಮ MLAಗೆ ಬಂದಿರುವ ಮತಗಳನ್ನು ತಿದ್ದಿದ್ದಾರೆ. ಜಯನಗರದಲ್ಲಿಯೂ ಈ ರೀತಿ ಟ್ಯಾಂಪರಿಂಗ್ ಮಾಡಿದ್ದಾರೆ. ಈ ಬಗ್ಗೆ ತನಿಖೆಯಾಗಬೇಕು, ಕಾನೂನು ತನಿಖೆ ನಡೆಸಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾತನಾಡಿರುವಂತಹದ್ದು ಹೊಸಪೇಟೆಯಲ್ಲಿ. ಕೇಳಿಸ್ಕೊಂಡು ಬರೋಣ. ಬಹಳ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, ಕ್ರಿಮಿನಲ್ ಆಕ್ಟಿವಿಟೀಸ್. ಬಿಜೆಪಿಯವರು ಮಾಜಿ ಶಾಸಕರು ಕೆಲವು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಶೃಂಗೇರಿಲಿ ಎಲ್ಲ ಉಪಯೋಗಿಸ್ಕೊಂಡು ಅದಾದ್ಮೇಲೆ ಟ್ಯಾಂಪರ್ ಮಾಡಿ ವೋಟ್ ಎಲ್ಲ ಕೌಂಟಿಂಗ್ ಆದ್ಮೇಲೆ ಒಳಗಡೆ ಇಡುವಂಥ ಸಂದರ್ಭದಲ್ಲಿ ಮತ್ತು ತಿರ್ಗಾದಾದ್ಮೇಲೆ ಬೂತ್ ಕೂಡ ಓಪನ್ ಆಗಿ ಏನು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಇತ್ತು, ನಮ್ಮ ಕ್ಯಾಂಡಿಡೇಟ್ಗೆ ಬಂದಂಥ ವೋಟ್ ಮೇಲೆ ತಿರ್ಗಾ ಬಂಡಲ್ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನು ಆ ರೀತಿ ಡ್ಯಾಮೇಜ್ ಮಾಡಿದ್ದು ಈಗಾಗಲೇ ವರದಿಯಾಗಿದೆ. ನಮ್ಮ ಅಧಿಕಾರಿಗಳೆಲ್ಲ ಅದನ್ನು ಗಮನಿಸಿದ್ದಾರೆ. ಆ ರೂಮ್ದು ಬ್ಯಾಲೆಟ್ ಬಾಕ್ಸು ಏನೇನು ಬದಲಾವಣೆ ಆಗಿದೆ, ಯಾವ ರೀತಿ ಅದನ್ನು ಮಿಸ್ಯೂಸ್ ಆಗಿದೆ ಅನ್ನೋದು ಕೂಡ ಫೋನ್ ತಿಳಿಸಿದ್ದಾರೆ. ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೆ ಕೌಂಟಿಂಗ್ ಆದಮೇಲೆ ಕಂಪ್ಲೀಟು ಅವ್ರ ಏಜೆಂಟ್ಗಳು, ನಮ್ಮ ಏಜೆಂಟ್ಗಳು, ಅಧಿಕಾರಿಗಳೆಲ್ಲ ಸೇರಿ ಸಿಗ್ನೇಚರ್ ಹಾಕಿದ್ದಾರೆ. ಅದಾದಮೇಲೆ ಈ ತೀರಿ ಆಗಿರೋದು ಇಡೀ ದೇಶಕ್ಕೆ ಒಂದು ದೊಡ್ಡ ಕಳಂಕ. ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕ. ಇದು ಎಲ್ಲ ರಾಜಕೀಯ ಪಕ್ಷಗಳು ಇದನ್ನ ಬಹಳ ಹುಷಾರಾಗಿರಬೇಕು. ಈ ರೀತಿ ಒಳಗಡೆ ಸಂಚು ಮಾಡಿ ಆಮೇಲೆ ಬೇಕು ಅಂತ ಬರೀ ಪೋಸ್ಟಲ್ ಬ್ಯಾಲೆಟ್ ಮಾತ್ರ ನೀವು ಕೌಂಟ್ ಮಾಡಿ, ಕೌಂಟಿಂಗ್ ಆದ್ಮೇಲೆ ತಿರ್ಗಾ 2 ವೋಟ್ ಜಾಸ್ತಿ ಬಂದ್ಮೇಲೆ ತಿರ್ಗಾ ಆ ಬಂಡಲ್ ತೆಗಿರಿ, ತಿರ್ಗಾ ಬಿಜೆಪಿ ಕಾರ್ಯಕರ್ತರಿಗೆ ನೀವು ಈಚೆ ಬಂದ್ಬಿಡಿ, ತಿರ್ಗಾ ನೋಡಿ ನೆಕ್ಸ್ಟು ಇದು ಮಾತ್ರ ತೆಗೀರಿ ಅಂತೇಳಿ ಒಂದು ದೊಡ್ಡ ಸಂಚು ನಡೆಸಿ ಇವತ್ತು ಪೋಸ್ಟಲ್ ಬ್ಯಾಲೆಟ್ಗಳ ಮೇಲೆ ಅವ್ರಿಗೆ ನಮ್ಮ MLAಗೆ ಬಂದಂಥ ವೋಟನ್ನ ಮೇಲೆ